ಹಲೋ ಎವ್ರಿವನ್. 51ನೇ ಪ್ರಶ್ನೆಯನ್ನ ನೋಡೋಣ. ಎಕ್ಸ್ ವೈ ಬಿಂದುವು 3,6 ಮತ್ತು -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರೋದು ಎರಡು ಬಿಂದುಗಳಿಂದ ಮೂರನೇ ಬಿಂದು ಎಕ್ಸ್ ವೈ ಅನ್ನುವಂತಹ ಮೂರನೇ ಬಿಂದು ಸಮಾನ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈ ಎ ಬಿ ಎರಡು ಬಿಂದು ಅಂತ ತಗೊಂಡ್ರೆ ಇವು ಎರಡರಿಂದ ಸಮಾನ ದೂರದಲ್ಲಿ ಎಲ್ಲೋ ಒಂದು ಬಿಂದು ಮೂರನೇ ಬಿಂದು ಪಿ ಎಕ್ಸ್ ವೈ ಅನ್ನೋದು ಇದೆ. ಹಾಗಿದ್ಮೇಲೆ ಪಿ ಎ ಸಮ ಪಿ ಬಿ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಗೆ. ಸೊ ಎನ ನಿರ್ದೇಶಾಂಕ 3,6 ಆಗಿದ್ರೆ ಬಿ ನ ನಿರ್ದೇಶಾಂಕ -3,4 ಅಂತ ತಗೊಂಡ್ರೆ ಪಿ ಎ ಮತ್ತೆ ಪಿ ಬಿ ಗಳನ್ನ ನಾವು ಕಂಡುಹಿಡಿಯೋಣ. ದೂರ ಸೂತ್ರವನ್ನ ಬಳಸಿ ಡಿ ಸಮ ವರ್ಗಮೂಲ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್. ಈ ಸೂತ್ರವನ್ನ ಬಳಸಿ ನಾವು ಪಿ ಎ ಪಿ ಬಿ ಗಳನ್ನ ಕಂಡುಹಿಡಿಯೋಣ. ಪಿ ಎ ಅಂತ ಅಂದ್ರೆ x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್ ಸಮ ಪಿ ಬಿ ಏನಾಗಿರುತ್ತೆ? ಪಿ ಎ ಸಮ ಪಿ ಬಿ ಅಂತ ಬರ್ಕೊಂಡ್ರೆ ಪಿ ಬಿ ಸಾರಿ ಪಿ ಬಿ ಎಕ್ಸ್ -3 ಅಥವಾ -3 - x ಅಂತ ತಗೊಳ್ಬಹುದು ನಾವು. ಇದರ ವರ್ಗ ಪ್ಲಸ್ 4 - y 4 - y ಇದರ ವರ್ಗ. ಸೊ ಇದು ನಮ್ಗೆ ದೊರೆಯುವಂತಹ ಒಂದು ಸಂಬಂಧ ಪಿ ಎ ಮತ್ತೆ ಪಿ ಬಿ ಗಳ ಮಧ್ಯದಲ್ಲಿ. ಹೌದಾ? ಈಗ ನಾನು ಎರಡೂ ಬದಿಯಲ್ಲಿ ವರ್ಗವನ್ನ ಮಾಡಿದ್ರೆ ಇಡೀ ಒಂದು ಸಮೀಕರಣದ ವರ್ಗವನ್ನ ನಾನು ತಗೊಂಡ್ರೆ ಸಮ 4 - y ವರ್ಗ ಅದರ ವರ್ಗ. ಸೊ ಇಲ್ಲಿ ಈ ವರ್ಗ ಮೂಲ ಮತ್ತೆ ವರ್ಗ ಎರಡೂ ಕ್ಯಾನ್ಸಲ್ ಆಗಿ ಹೋಗತ್ತೆ. ಆಗ ನಂಗೆ ಉಳ್ಕೊಳ್ಳೋದು x - 3ರ ವರ್ಗ ಪ್ಲಸ್ y - 6ರ ವರ್ಗ ಸಮ -3 - x ಸ್ಕ್ವೇರ್ ಪ್ಲಸ್ 4 - y ಸ್ಕ್ವೇರ್. ಸೊ ಈ ಒಂದು ಏನು ಸಮೀಕರಣ ಇದೆ ಇದನ್ನ ನಾವು ಎ ಮೈನಸ್ ಬಿ ಸೂತ್ರವನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನ ಬಳಸಿ ವಿಸ್ತರಿಸಬಹುದು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನ್ ಹೇಳುತ್ತೆ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇದು ಅದೇ ರೀತಿಯಲ್ಲಿ ಇದೆ. ಈ ಸೂತ್ರವನ್ನ ಬಳಸಿ ನಾವು ಇದನ್ನ ವಿಸ್ತರಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ 3ರ ವರ್ಗ ಪ್ಲಸ್ ಈ ಪ್ಲಸ್ ಅನ್ನ ಬರ್ಕೊಳ್ತಾ ಇದ್ದೀನಿ. ಇದು ಸಹ ಅದೇ ರೂಪದಲ್ಲಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಇದನ್ನು ಅದೇ ಥರ ವಿಸ್ತರಣೆ ಮಾಡಿಕೊಂಡ್ರೆ ವೈ ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 6 ಪ್ಲಸ್ 6ರ ವರ್ಗ ಸಮ ಇದು ಸಹ ಅದೇ ರೂಪದಲ್ಲಿದೆ. ಇಲ್ಲಿ ಎ ಬದಲಿಗೆ -3 ಇದೆ. ಸೊ ಇದು -3ರ ವರ್ಗ ಮೈನಸ್ 2 ಇಂಟು -3 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಇದಲ್ವಾ. ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಪ್ಲಸ್ ಅನ್ನ ಬರ್ಕೊಳ್ತಾ ಇದ್ದೀನಿ. ಇದು ಅದೇ ರೂಪದಲ್ಲಿ ವಿಸ್ತರಣೆ ಮಾಡಿಕೊಂಡ್ರೆ 4ರ ವರ್ಗ ಮೈನಸ್ 2 ಇಂಟು 4 ಇಂಟು ವೈ ಪ್ಲಸ್ ವೈ ಸ್ಕ್ವೇರ್. ಸೊ ಇದೇನಾಗತ್ತೆ
ಎಕ್ಸ್ ಸ್ಕ್ವೇರ್ ಮೈನಸ್ 2 ಗುಣಿಸು 3 6x ಆಯಿತು, ಪ್ಲಸ್ 3ರ ವರ್ಗ ಅಂತ ಅಂದರೆ 9 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 12 ವೈ ಪ್ಲಸ್ 36 ಸಮ ಮೈನಸ್ 3ರ ವರ್ಗ ಅಂತ ಅಂದ್ರೇನು 9 ಮೈನಸ್ 2 ಗುಣಿಸು ಮೈನಸ್ 3 ಆದರೆ ಇದು ಪ್ಲಸ್ 6x ಆಗುತ್ತೆ. ಹಾಗೆ ಎಕ್ಸ್ ಸ್ಕ್ವೇರ್ ಇದೆ, 4ರ ವರ್ಗ ಅಂತ ಅಂದರೆ 16 ಮೈನಸ್ 2 4 8 ವೈ ಆಯಿತು ಪ್ಲಸ್ ವೈ ಸ್ಕ್ವೇರ್. ಈಗ ಇಲ್ಲಿ ಈ ಎಕ್ಸ್ ಸ್ಕ್ವೇರ್ ಅನ್ನ ಹಾಗೆ ಇಲ್ಲೊಂದು ವೈ ಸ್ಕ್ವೇರ್ ಇದೆ ಮತ್ತೆ ಈ 9 ಹಾಗೆ ಈ 9 ಇದೆಲ್ಲದನ್ನ ನಾನು ಕ್ಯಾನ್ಸಲ್ ಮಾಡಬಹುದು. ಮಿಕ್ಕಿರೋದನ್ನೆಲ್ಲದನ್ನು ಒಂದೇ ಬದಿಗೆ ತಗೊಂಡ್ರೆ ಏನಾಗತ್ತೆ, ಮೈನಸ್ 6x ಪ್ಲಸ್ 36 ಮೈನಸ್ 12y ಇದಿಷ್ಟು ಇಲ್ಲಿ ಉಳಿದಿರೋದು 6x ಮೈನಸ್ 12y ಪ್ಲಸ್ 36. ಇನ್ನು ಈ ಕಡೆ ನನ್ನ ಈ ಸೈಡಿಗೆ ತಗೊಂಡು ಬಂದೆ, ಇದು ಮೈನಸ್ 6x ಆಗತ್ತೆ, ಪ್ಲಸ್ 16 ಈ ಕಡೆ ಬಂದಾಗ ಮೈನಸ್ 16 ಆಗತ್ತೆ, ಹಾಗೆ ಮೈನಸ್ 8y ಈ ಕಡೆಗೆ ಬಂದಾಗ ಪ್ಲಸ್ 8y ಆಗತ್ತೆ ಸಮ 0. ಸೊ ಈಗ ಇಲ್ಲಿ ಮೈನಸ್ 6x ಸೇರಿ ಮೈನಸ್ 12x ಆಗತ್ತೆ, ಹಾಗೆ ಮೈನಸ್ 12y ಪ್ಲಸ್ 8y ಆದರೆ ಮೈನಸ್ 4y ಆಗತ್ತೆ, ಹಾಗೆ ಪ್ಲಸ್ 36 ಮೈನಸ್ 16 ಆದರೆ ಪ್ಲಸ್ 20 ಅಂತ ಸಿಗತ್ತೆ ನಮಗೆ. ಸೊ ನಾನಿಲ್ಲಿ ಮೈನಸ್ ಅನ್ನ ಕಾಮನ್ ತೆಗೆದು ಈ 20 ಈ ಕಡೆ ಕಳಿಸಿದ್ರೆ 12x ಪ್ಲಸ್ 4y ಸಮ 20 ಅಂತ ಸಿಗತ್ತೆ. ಸೊ ಇಲ್ಲಿಂದ ನಾನು 4 ಸಾಮಾನ್ಯ ಹೊರಗಡೆ ತಗೊಂಡ್ರೆ 3x ಪ್ಲಸ್ y ಸಮ ಇದೇನಾಗತ್ತೆ ಇಲ್ಲಿ 20. ಸೊ ಇಲ್ಲಿಂದ ಮುಂದಕ್ಕೆ ಇಲ್ಲಿ ಬರಿತೀನಿ, 3x ಪ್ಲಸ್ y ಸಮ 5 ಅಂತ ಸಿಗತ್ತೆ. ಸೊ ಇದು ನಮಗೆ x ಮತ್ತೆ y ಗಳ ನಡುವೆ ಇರುವಂತಹ ಸಂಬಂಧ ಆಗಿರುತ್ತೆ.